ಸಿಕ್ಸ್ತ್ ಹೆಡ್ಡಿಂಗ್. ಓಕೆ, ಇಲ್ಲಿ ನೋಡ್ರಿ ಅವ್ನು ಏನು ಕೊಟ್ಟಿದ್ದಾನೆ, ಅವನು ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಓಕೆ, ಈಗ ನಮಗೇನು ಹೇಳ್ತಾನೆ, ನೀವು ಇನ್ನೊಂದು ಈಕ್ವೇಶನ್ ಬರೀರಿ. ಓಕೆ, ಅದು ಯಾವ ಥರ ಇರ್ಬೇಕಂದ್ರೆ ಫಸ್ಟು ಇಂಟರ್ಸೆಕ್ಟಿಂಗ್ ಇರಬೇಕು, ಇನ್ನೊಂದು ಪ್ಯಾರಲಲ್ ಇರಬೇಕು, ಇನ್ನೊಂದು ಕೋಇನ್ಸಿಡೆಂಟ್ ಇರಬೇಕು. ಈಗ ಫಸ್ಟ್ ಕ್ವಶನ್ ಮಾಡ್ಬಿಡೋಣ. ಓಕೆ, ಫಸ್ಟ್ ಏನು, ಓಕೆ ಈಗ ಫಸ್ಟ್ ಏನು ಬರೀ ಅಂತಾನ ಒಂದು ಈಕ್ವೇಶನ್ ಅವನೇ ಕೊಟ್ಟಿದ್ದಾನೆ, 2x + 3y - 8 = 0. ಓಕೆ, ಫಸ್ಟ್ ಕ್ವಶನ್ ಏನು, ಇಂಟರ್ಸೆಕ್ಟಿಂಗ್ ಲೈನ್. ಇಂಟರ್ಸೆಕ್ಟಿಂಗ್ ಲೈನ್ ಕಂಡೀಷನ್ ಏನು? ಓಕೆ, ಇಂಟರ್ಸೆಕ್ಟಿಂಗ್ ಲೈನ್ ಕಂಡೀಷನ್ ಫಸ್ಟ್ ಬರ್ದ್ಬಿಡೋಣ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಕಂಡೀಷನ್ ಏನು, a1/a2 ಈಸ್ ನಾಟ್ ಈಕ್ವಲ್ ಟು b1/b2. ಹೌದಾ, ಇವರಿಬ್ರು ಈಕ್ವಲ್ ಇರ್ಬಾರ್ದು. ಅವಾಗ ಹೆಂಗೆ ಇನ್ನೊಂದು ಈಕ್ವೇಶನ್ ಯಾವ ಥರ ಬರಿಬೇಕು ನೋಡ್ರಿ, ಇದೆಯಲ್ಲ 2x ಇದೆಯಲ್ಲ, ಇದನ್ನ ನೀವು ಇಂಟು 2 ಮಾಡಿಬಿಡ್ರಿ, ಎಷ್ಟು ಬರುತ್ತೆ, 4x ಬರುತ್ತೆ. ಓಕೆ, ನೀವು ಇದನ್ನ ಇಂಟು 2 ಮಾಡಿರಂತಂದ್ರೆ ಇದನ್ನ ನೀವೇನು ಮಾಡ್ರಿ, 2 ಬಿಟ್ಟು ಬೇರೆ ಯಾವ ಟೇಬಲಿಂದ ಆದರೂ ಮಲ್ಟಿಪ್ಲೈ ಮಾಡ್ರಿ, 2 ಇಂದ ಮಾತ್ರ ಮಲ್ಟಿಪ್ಲೈ ಮಾಡ್ರಿ. ಯಾಕಂದ್ರೆ ಇವರಿಬ್ರು ಈಕ್ವಲ್ ಇಲ್ಲ ಅಂದ್ರೆ ಇದನ್ನ ಇಂಟು 2 ಮಾಡಿದ್ರೆ ಇದು ಬೇರೆ ನಂಬರಿಂದ ಮಾಡ್ತೀನಿ, ಇದನ್ನ ಇಂಟು 3 ಮಾಡಿದೆ, ಅವಾಗ ಏನಾಯ್ತು, 3 3 = 9y ಆಯ್ತು. ಇದನ್ನ ನೀನು ಯಾವ ನಂಬರಿಂದ ಆದ್ರೂ ಮಲ್ಟಿಪ್ಲೈ ಮಾಡಿ, ಇದನ್ನು ಕೂಡ ಬೇಕಾದ್ರೆ ಇಂಟು 3 ಮಾಡೋಣ, ಮೈನಸ್ ಇಂಟು ಪ್ಲಸ್ ಮೈನಸ್, 8 3 = 24 = 0. ಇದು ಅನದರ್ ಈಕ್ವೇಶನ್. ಓಕೆನಾ, ಅವ್ರಿಬ್ರು ಈಕ್ವಲ್ ಬರಬಾರ್ದು ಅಂದ್ರೆ ಅದು ಒಂದನ್ನ ಇಂಟು 2 ಮಾಡ್ರಿ, ಇನ್ನೊಂದನ್ನ ಬೇರೆ ನಂಬರಿಂದ ಮಾಡ್ರಿ. ನಾನಿಲ್ಲಿ ಇಂಟು 3 ಅಂತ ತಗೊಂಡೆ. ಓಕೆ, ಇವರಿಬ್ಬರನ್ನ ನೀವು ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ನಿಮಗೆ ಪಕ್ಕ ಇಂಟರ್ಸೆಕ್ಟಿಂಗ್ ಲೈನೇ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಕೂಡ ಏನು, ಅವ್ನು ಕೊಟ್ಟರೆ ಈಕ್ವೇಶನ್ ಏನು, 2x + 3y - 8 = 0. ನನಗೆ ಎಂಥ ಲೈನ್ಸ್ ಬೇಕು, ಪ್ಯಾರಲಲ್ ಲೈನ್ಸ್ ಬೇಕು. ಪ್ಯಾರಲಲ್ ಲೈನ್ಸಿಗೆ ಕಂಡೀಷನ್ ಏನು ನೋಡಲಿ, ಪ್ಯಾರಲಲ್ ಲೈನ್ಸು ಕಂಡೀಷನ್ ಬಂದ್ಬಿಟ್ಟು ಓಕೆ, a1/a2 ಈಸ್ ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2. ಅಂದ್ರೆ ಏನು, ಇವರಿಬ್ರು ಈಕ್ವಲ್ ಇರಬೇಕು, ಇವನು ಈಕ್ವಲ್ ಇರಬಾರ್ದು. ಸೊ ಅವಾಗ ಏನು ಮಾಡಬೇಕು, ಇದನ್ನ ಇಂಟು 2 ಮಾಡಿದ್ರೆ 2 2 = 4x. ಇವರಿಬ್ರು ಈಕ್ವಲ್ ಬರ್ಬೇಕಂದ್ರೆ ಇವನ್ ಇಂಟು 2 ಮಾಡ್ರಿ, ಅಂದ್ರೆ ಇವನ್ನ ಕೂಡ ಇಂಟು 2 ಮಾಡ್ರಿ, ಅವಾಗ ಏನಾಗುತ್ತೆ, 3 2 = 6y ಆಗುತ್ತೆ. ಓಕೆ, ಇವರಿಬ್ರು ಈಕ್ವಲ್ ಬರಬೇಕು, ಇವನ್ ಈಕ್ವಲ್ ಬರಬಾರ್ದು ಅಂದ್ರೆ ಇಂಟು 3 ಮಾಡ್ಬಿಡ್ರಿ. ಓಕೆ, ಅಂದ್ರೆ 2 ಬಿಟ್ಟು ಯಾವ ಟೇಬಲ್ ಅಲ್ಲಾದ್ರೂ ಮಾಡ್ರಿ. ಓಕೆ, ಅವಾಗ ಏನಾಗುತ್ತೆ, -24 = 0. ಓಕೆ, ಇದೇ ಈಕ್ವೇಶನ್, ಅನದರ್ ಈಕ್ವೇಶನ್. ಬೇಕಾದ್ರೆ ಇವರಿಬ್ಬರನ್ನ ಸಾಲ್ವ್ ಮಾಡ್ರೆ ಪಕ್ಕ ನಿಮಗೆ ಪ್ಯಾರಲಲ್ ಲೈನ್ಸೇ ಬರುತ್ತೆ. ಓಕೆ, ಈಗ ಥರ್ಡ್ ಅವನಿಗೆ ಏನು ಬೇಕಂತೆ, ಅವನಿಗೆ ಕೋಇನ್ಸಿಡೆಂಟ್ ಲೈನ್ ಬೇಕು. ಹೌದಾ, ಕೋಇನ್ಸಿಡೆಂಟ್ ಲೈನ್ಸ್ ಬೇಕಂತಾರೆ. ಸೊ ಅವ್ರು ಕೊಟ್ಟರೆ ಒಂದು ಈಕ್ವೇಶನ್ ಏನು, 2x + 3y - 8 = 0. ಸೊ ಕೋಇನ್ಸಿಡೆಂಟ್ ಲೈನು ಕಂಡೀಷನ್ ಏನಿದೆ, ಕೋಇನ್ಸಿಡೆಂಟ್ ಕಂಡೀಷನ್ ಬಂದ್ಬಿಟ್ಟು a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2. ಇವ್ರು ಮೂವರು ಈಕ್ವಲ್ ಇರ್ಬೇಕಂದ್ರೆ ಎಲ್ಲರನ್ನ ಇಂಟು 2 ಮಾಡಿಬಿಡ್ರಿ, ಅವಾಗ ಏನಾಗುತ್ತೆ, 2 2 = 4x + 3 2 = 6y - 8 2 = 16 = 0. ಇವರಿಬ್ಬರು ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ನಿಮಗೆ ಕೋಇನ್ಸಿಡೆಂಟ್ ಲೈನೇ ಬರುತ್ತೆ. ಓಕೆನಾ, ಇದು ಬಹಳ ಈಸಿ ಇದೆ. ಈಕ್ವಲ್ ಬರ್ಬೇಕಂದ್ರೆ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡ್ರಿ, ಈಕ್ವಲ್ ಬರಬಾರ್ದು ಅಂದ್ರೆ ಡಿಫ್ರೆಂಟ್ ನಂಬರಿಂದ ಮಲ್ಟಿಪ್ಲೈ ಮಾಡ್ರಿ. ಇವರಿಬ್ರು ಈಕ್ವಲ್ ಬರಬಾರ್ದಾಗಿತ್ತು ಫಸ್ಟ್ ಕೇಸಲ್ಲಿ, ಅದಕ್ಕೆ ಇಬ್ರು ಡಿಫ್ರೆಂಟ್ ನಂಬರಿಂದ ಮಲ್ಟಿಪ್ಲೈ ಮಾಡಿದೆ. ಇಲ್ಲಿ ಫಸ್ಟ್ ಇಬ್ರು ಈಕ್ವಲ್ ಬರ್ಬೇಕಾಯ್ತು, ಥರ್ಡ್ ಈಕ್ವಲ್ ಬರಬಾರ್ದಾಗಿತ್ತು, ಫಸ್ಟ್ ಇಬ್ಬರನ್ನ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಿದೆ. ಇಲ್ಲೇನಾಯ್ತು, ಮೂವರು ಈಕ್ವಲ್ ಬರೋಕಾಯ್ತು, ಅದಕ್ಕೆ ಮೂವರನ್ನ ಒಂದೇ ಟೇಬಲ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ.